ಇವತ್ತು ಅವ್ರು ಹೇಳ್ತಾ ಇದಾರಲ್ಲ ಬಿಜೆಪಿ ಅವರು ಕರಿಬೇಕಾಗಿತ್ತು, ಜೆಡಿಎಸ್ ಅವರು ಕರಿಬೇಕಾಗಿತ್ತು ಅಂತ. ಇದೇ ಜಿ.ಟಿ. ದೇವೇಗೌಡರ ಮಗ ಸ್ಟೇಜ್ ಅಲ್ಲಿ ಇದ್ದಾರೆ ಸರ್. ಆಟಗಾರರಲ್ಲಿ ಪಕ್ಷ ಭೇದ ಇಲ್ಲ ಸರ್. ನೀವು ಸಿದ್ದರಾಮಯ್ಯ ಟ್ವೀಟ್ ನೋಡಿದ್ರೆ ಎಲ್ಲಾರನ್ನೂ ವೆಲ್ಕಮ್ ಮಾಡಿದ್ದಾರೆ. ಅಲ್ಲ, ಎಲ್ಲರನ್ನು ವೆಲ್ಕಮ್ ಅಲ್ಲ. ಈಗ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಹೋಗಿ RCB ಅನ್ನು ಅಷ್ಟೊಂದು ವೆಲ್ಕಮ್ ಮಾಡಿ ಅಷ್ಟೊಂದು ಅದ್ದೂರಿ ಮಾಡೋ ಅವಶ್ಯಕತೆ ಏನಿತ್ತು ಅಂತ? ಏನು ಅಂತ ಅರ್ಜೆನ್ಸಿ ಏನಿತ್ತು? ವಿದೌಟ್ ಟೇಕಿಂಗ್ ಒಂದು ಪೊಲೀಸ್ ಸಜೆಷನ್ ತಗೊಳ್ಳದೆ ಈ ಆತುರಕ್ಕೆ ಬೀಳುವಂತ ಅವಶ್ಯಕತೆ ಏನಿತ್ತು ಅಂತ ಗವರ್ಮೆಂಟ್ ಕೂಡ ಡಿಸೈಡೆಡ್ ಅಲ್ವಾ ಸರ್? ನಾವು ತಗೊಳ್ದಲ್ಲಿ ಇನ್ಯಾರು ತಗೊಂತಾರೆ ಸರ್? ಕನ್ನಡಿಗರು ನಾವು ಸರ್. ಇವತ್ತು ಕಾಂಗ್ರೆಸ್ ನೋಡಿ ಯಾವತ್ತು ಕನ್ನಡಿಗರ ಪರವಾಗಿ ನಿಂತಿದೆ. ನಾವು ತಗೊಳ್ದಲ್ಲೇ ಇನ್ಯಾರು ತಗೊಳ್ಬೇಕು? ತಮಿಳ್ ಅವ್ರು ತಗೊಬೇಕಾ, ತೆಲುಗು ಅವ್ರು ತಗೊಬೇಕಾ, ಗುಜರಾತ್ ಅವ್ರು ತಗೊಬೇಕಾ? ಇವರು ಅವರು DCM ಅಲ್ವಾ ಸರ್? DCM ಅಂದ್ಮೇಲೆ ಈ ಶುಡ್ ಗೋ, ಅವರೇ ಅಲ್ವಾ ವೆಲ್ಕಮ್ ಮಾಡ್ಬೇಕು, ಅವರೇ ಇದ್ ಮಾಡ್ಬೇಕಲ್ವಾ ಸರ್? ಬಟ್ ಇನ್ನೊಂದೇನಂದ್ರೆ ರಿಕ್ವೆಸ್ಟ್ ಇತ್ತಲ್ಲ ಸರ್, RCB ಕಡೆಯಿಂದನೂ ರಿಕ್ವೆಸ್ಟ್ ಇತ್ತು ಫೆಸಿಲಿಟೇಟ್ ಮಾಡಿ. ಕುಶಾಲ್ ಸರ್, ನಾನು ವಾಸುದೇವರಾವ್ ಮಾತಾಡ್ತಾ ಇರೋದು. ಒಂದೆರಡು ಮೂರು ಪ್ರಶ್ನೆ ಕೇಳಬಹುದಾ ತಮಗೆ? ಕೇಳಿ ಸರ್, ಕೇಳಿ ಖಂಡಿತ. ಈಗ RCB ಬೆಂಗಳೂರು ಅಂತ ಏನಿದೆ, ಏನು ರಾಯಲ್ ಚಾಲೆಂಜ್ ಬೆಂಗಳೂರು ಅಂತ ಏನಿದೆ, ಅದನ್ನ ತಾವು ಕನ್ನಡಿಗರ ಅಸ್ಮಿತೆ ಅಂತ ಕರಿತೀರಿ, ಕರೆಕ್ಟಾ? ಹೌದು ಹೌದು. ಇಡೀ ಟೀಮ್ ಅಲ್ಲಿ ಒಬ್ಬ ಕನ್ನಡಿಗ ಇರ್ಲಿಲ್ವಲ್ಲ ಸರ್? ಸರ್ ಇಡೀ ಆ ಟೀಮ್ ಒಳಗೆ ಒಬ್ಬ ಕನ್ನಡಿಗ ಇರ್ಲಿಲ್ವಲ್ಲ ಸರ್? ಸರ್ ಯಾವ ಟೀಮ್ ಅಲ್ಲಿ ಅದೇ ಇದ್ರಲ್ಲಿ RCB ಟೀಮ್ ಒಳಗೆ ಬಂದ್ರಲ್ಲ, ಬೆಂಗಳೂರಿಗೆ ಬಂದು ಸನ್ಮಾನಕ್ಕೆ ಬಂದ್ರ, ಸನ್ಮಾನ ಮಾಡ್ಕೊಳಕ್ ಬಂದ್ರಲ್ಲ, ಅಲ್ಲಲ್ಲ ಸನ್ಮಾನ ಮಾಡ್ಕೊಳಕ್ ಬಂದ್ರಲ್ಲ, ದೇಶಿ ವಿದೇಶಿಯಿಂದ ಬೇರೆ ಬೇರೆ ರಾಜ್ಯಗಳಿಂದ ಅವ್ರನ್ನ ಕಾಂಟ್ರಾಕ್ಟ್ ತಗೊಂಡು ಒಬ್ಬೊಬ್ಬರನ್ನ ಇಷ್ಟಿಷ್ಟು ರೇಟು ಅಂತ ಫಿಕ್ಸ್ ಮಾಡ್ತಾ ನೋಡಿ. ಒಂದ್ ನಿಮಿಷ. IPL ಅನ್ನೋದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನೋದು ಈಗ ಸ್ಟೇಟ್ ಅಲ್ಲಿ ತಗೊಂಡ್ರೆ ಯಾರು ಆ ಸ್ಟೇಟ್ ಪ್ಲೇಯರ್ಗಳಿಲ್ಲ ಸರ್. ಅದು ಆಯ್ಕೆ ಮಾಡೋದು, ಅದ್ರದೇ ಆದ ರೂಲ್ಸ್ ಇದೆ. ನೀವ್ಯಾಕೆ ಈಗ ತಿರ್ಚುತ್ತಾ ಇದ್ದೀರಾ? ಈಗ ಚೆನ್ನೈಯಲ್ಲಿ ತಗೊಳ್ಳಿ, ಅದ್ರಲ್ಲಿ ಯಾರಿದ್ದಾರೆ? ಅಲ್ಲ, ನೀವು ಹೇಳಿದಕ್ಕೆ ಕುಶಾಲ್ ಸರ್, ನೀವು ಹೇಳಿದಕ್ಕೆ ಒಂದು ಮಾತು ಹೇಳಿದ್ರಿ, ಏನಂತಂದ್ರೆ RCB ಕನ್ನಡಿಗರ ಅಸ್ಮಿತೆ ಅಂತಂದ್ರಿ ನೀವು, ಆಯ್ತಾ? ಈಗ ನಾನ್ ಕೇಳೋದು ಇಷ್ಟೇ ನಿಮ್ಗೆ ಪ್ರಶ್ನೆ. ನಾನ್ ಕೇಳೋದು ಏನಂತಂದ್ರೆ, ಯಾವ್ದೇ ಒಂದು ಈಗ ಉದಾಹರಣೆ ವಿಜಯೋತ್ಸವ, ಪಾಕಿಸ್ತಾನದಿಂದ ಯಾರನ್ನ ಗೆದ್ದು ಬಂದು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಮ್ಯಾಚ್ ಗೆದ್ದು ಬಂದ್ರು, ಅಥವಾ ಪಾಕಿಸ್ತಾನ ಯುದ್ಧದಲ್ಲಿ ಗೆದ್ದು ಬಂದ್ರು, ಅಥವಾ ಬಾಂಗ್ಲಾದೇಶದಲ್ಲಿ ಗೆದ್ದು ಬಂದ್ರು, ಬೇರೆ ಬೇರೆ ಕಡೆ ಗೆದ್ದು ಬಂದಾಗ ಅವ್ರ ಭಾರತ ದೇಶದ ವೀರರು ಅಂತ ಅಲ್ಲಿ ಧೀರರು ಅಂತ ಹೇಳಿ ಸನ್ಮಾನ ಮಾಡೋಣ, ಅವ್ರನ್ನ ಗಾರ್ಲೆಂಡ್ ಮಾಡೋಣ, ಅವ್ರಿಗೆ ನಿಜವಾಗ್ಲೂ ಭಾವಪೂರ್ಣ ಸುಮಾಂಜಲಿ ಅರ್ಪಿಸೋಣ. ಇವ್ರು ಯಾರು ಸರ್? ಇವರು ಬೇರೆ ಬೇರೆ ರಾಜ್ಯಗಳಿಂದ ಹೈರ್ ಅಂಡ್ ಫೈರ್ ಮಾಡ್ಕೊಂಡಿರೋರು. ಇವರೆಲ್ಲ ರೇಟ್ ತಗೊಂಡ್ ಬಂದಿರೋದು. ಒಬ್ಬೊಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ 2 ಕೋಟಿ 3 ಕೋಟಿ ಟೆಂಡರ್ ಮಾಡ್ಕೊಂಡು ಹರಾಜೋದು. ಈಜಿಪ್ಟ್ ಕಾಲದಲ್ಲಿ ಹೆಣ್ಮಕ್ಳಿಗೆ ಹರಾಜು ಮಾಡ್ತಾರೆ ಗೊತ್ತಾ? ಈಜಿಪ್ಟ್ ಕಾಲದಲ್ಲಿ ಹರಾಜಾಗ್ತಾರೆ ಅವರು. ರಾಜಕೀಯ ವಿಶ್ಲೇಷಕರು ಸನ್ಮಾನ ಮಾಡಿಲ್ವಾ ಇದೇ ಪ್ಲೇಯರ್ಸ್ಗೆ? ಯಾರು? ನರೇಂದ್ರ ಮೋದಿ ಅವರು ಕ್ರಿಕೆಟ್ ಪ್ಲೇಯರ್ಸ್ಗೆ. ಸರ್, ನಾನು ಮಾತಾಡ್ತಾ ಇದ್ದೆ, ಅವ್ರು ಈ ತರ ಅವಘಡ ಮಾಡ್ಕೊಂಡಿಲ್ಲ. ನರೇಂದ್ರ ಮೋದಿ ಅವರು ಕ್ರಿಕೆಟ್ ಪ್ಲೇಯರ್ ಮಾಡಿದ್ದಾರೆ, ಅವ್ರು ಕರೆದು ಬಿಟ್ಟು ಅವ್ರು ಇಂಡಿವಿಜುವಲ್ ಕರೆದು ಅವ್ರು ಸನ್ಮಾನ ಮಾಡಿದ್ದಾರೆ ಹೊರತು ಈ ತರ ಅಮಾಯಕರ ಮಕ್ಕಳು. ಈಗ ಬಹಳ ಜನ, ಕುಶಾಲ್ ಸರ್, ಬಹಳ ಜನ ಇವಾಗ ಕ್ರೌಡ್ ಇಂದ ಬಹಳ ಜನ ಮಿಸ್ಸಿಂಗ್ ಆಗಿದ್ದಾರೆ. ಅವ್ರು ಮಿಸ್ಸಿಂಗ್ ಆಗಿರೋರು ಯಾರಂತ ಇದು ಪತ್ತೆನೇ ಆಗಿಲ್ಲ. 11 ಜನ ಒಂದು ಜೀವಂತ ಸಾವಾಯ್ತು. 49 ಜನ ಸತ್ತೋದ್ರು. ನೋಡ್ರಿ, ಇನ್ಸಿಡೆಂಟ್ ನಡೆದ್ಮೇಲೆ ಎಷ್ಟು ಜನ ಸತ್ತಿದ್ದಾರೆ, ಹೇಗಾಯ್ತು ಅನ್ನೋದನ್ನ ನಾವು ಪ್ರೆಸ್ ಮೀಟ್ ಮಾಡಿ ಪ್ರತಿಯೊಂದನ್ನು ಹೇಳಿದೀವಿ. ಪರಿಹಾರ ಕೂಡ ಅನೌನ್ಸ್. ಸರ್, ಏನ್ ಸಹ ಪರಿಹಾರ ಕೊಡ್ತಾರೆ ಸರ್ ನೀವು? ಕುಶಾಲ್ ಅವರೇ, ನೀವು ಮಡಿಕೇರಿ ಅಂತ ಕಾಣುತ್ತೆ. ಒಂದೇ ನಿಮಿಷ ಕುಶಾಲ್ ಅವರೇ. ಸರ್, ನಾನು ಕನ್ನಡಿಗ, ಹೇಳಿ ಸರ್. ಸರ್, ಕನ್ನಡಿಗ ಕುಶಾಲ್ ಅವರೇ, ಈಗ ಬೆಂಗಳೂರಿನ ಪೊಲೀಸ್ ಆಯುಕ್ತರನ್ನ ಅಮಾನತು ಮಾಡಿದ್ರಿ, DCP ಅವ್ರನ್ನ ಅಮಾನತು ಮಾಡಿದ್ರಿ, ACP ಅವ್ರನ್ನ ಅಮಾನತು ಮಾಡಿದ್ರಿ. ನೀವು ಬ್ಯೂರೋಕ್ರಸಿ ಮೇಲೆ ನಿಮ್ಮ ಪಕ್ಷ ಸರ್ಕಾರ ಕ್ರಮಗಳನ್ನ ಕೈಗೊಳ್ತು. ಈಗ ಈ ಡಿಸಿಷನ್ ತಗೊಂಡಂತ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಕತೆ ಏನು ಸರ್? ರಾಜಕೀಯ ನಾಯಕರ ಕತೆ ಏನು ಸರ್? ನಾನು ಹೇಳ್ತಾ ಇಲ್ವಾ, ಏನಕ್ಕೆ ಮಾಡಿದ್ವಿ? ತನಿಖೆ ಪ್ರಾರಂಭ ಆಗಿದೆ. ಆ ಕಾರಣಕ್ಕೋಸ್ಕರ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಕ್ಲಿಯರ್ಲಿ ಸ್ಟೇಟೆಡ್, CMS ಕ್ಲಿಯರ್ಲಿ ಸ್ಟೇಟೆಡ್, ತನಿಖೆಗೋಸ್ಕರ ಅವ್ರನ್ನ ಸಸ್ಪೆಂಡ್ ಮಾಡಿರೋದು. ಉದ್ದೇಶಪೂರ್ವಕವಾಗಿ ಅಥವಾ ಅವ್ರನ್ನ ಬ್ಲೇಮ್ ಮಾಡಕ್ಕಾಗಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು CM ನೋಡಿ. ಅಲ್ಲ, ಬಟ್ ಒಬ್ಬ ಬೆಂಗಳೂರಿನ ಪೊಲೀಸ್ ಆಯುಕ್ತರನ್ನ ಇಂತ ಒಂದು ಘಟನೆ ಇದೆ ಸರ್. ದಯಾನಂದ್ ಸರ್ ಅವ್ರು ಏನು ಅಂತ, ಅವ್ರ ಎಫಿಷಿಯನ್ಸಿ ಏನು ಅಂತ ನಮಗ್ ಗೊತ್ತು. ವಿ ಹ್ಯಾವ್ ಸೀನ್ ಪರ್ಸನಲಿ. ಅಂಡ್ ಅವು ಈಗ ನಮ್ಮ ನಡೀತು ಇಲ್ಲಿ, ನಮ್ಮ ಏರ್ಪೋರ್ಟ್ ರೋಡ್ ಅಲ್ಲಿ ನಡೀತು, ಏರ್ ಶೋ ನಡೀತು. ಪ್ರತಿಯೊಂದು ಇವೆಂಟ್ ಅಲ್ಲಿ ವಿ ಹ್ಯಾವ್ ಅಬ್ಸರ್ವ್ಡ್ ಹಿಮ್. ಇಮಿನೆಂಟ್ ಆಫೀಸರ್, ಅದ್ರಲ್ಲಿ ಇನ್ನೊಂದು ಮಾತಿಲ್ಲ. ಬಟ್ ಒಂದು ಇದಾಯ್ತು ಅಂದ್ಮೇಲೆ ಒಂದು ತನಿಖೆ ಆಗ್ಲೇಬೇಕಲ್ವಾ? ಯಾರೇ ಆಗ್ಲಿ ರಿಸೈನ್ ಮಾಡ್ಲೇಬೇಕಲ್ವಾ? ಅಲ್ಲ, ನಿಮ್ಮ ಮುಖ್ಯಮಂತ್ರಿಗಳ ಆಪ್ತ ಗೋವಿಂದರಾಜ್ ಒತ್ತಡ ಮತ್ತು ಅವರ ಸುತ್ತುವರೆದಿರುವಂತಹ ಬಟ್ಟಂಗಿಗಳ ಒತ್ತಡಕ್ಕೆ ಏನಾದ್ರು ಮಾಡಿದ್ರ ಅಂತ?
ಬಟ್ ಈಗ ಅವ್ರನ್ನ ಸಸ್ಪೆಂಡ್ ಮಾಡಿದಾರಲ್ಲ ಸರ್, ರಾಜಕೀಯ ಕಾರ್ಯದರ್ಶಿಯಿಂದ ತೆಗೆದುಹಾಕಿದ್ದಾರೆ. ಬಟ್ ಈ ಕಳಂಕವನ್ನ ತೊಡೆದಾಕಕ್ಕಾಗಲ್ವಲ್ಲ ಸರ್? ಇಟ್ಸ್ ಆಲ್ ಟೈಮ್ ತನಿಖೆ ಆಗ್ಲಿ ಸರ್, ಗೊತ್ತಾಗುತ್ತೆ ಯಾರಿಂದ ಆಯ್ತು ಏನಾಯ್ತು ಅನ್ನೋದು. ಪಾರದರ್ಶಕವಾಗಿ ನಡೆಸ್ತಾ ಇದಾರಲ್ಲ ಸರ್. ಈಗ ಆಯ್ತು ಸರ್, ಇಂಥ ಇನ್ಸಿಡೆಂಟ್ಗಳು ಎಷ್ಟು ನಡೆದಿದೆ ಈ 11 ವರ್ಷದಲ್ಲಿ ಈ ಬಿಜೆಪಿ ಅವರು ಇದ್ದಾಗ. ಇಷ್ಟು ಪಾರದರ್ಶಕತೆ ಹೋಗ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದಾರ. ಇವತ್ತು ಸುಮ್ಮನೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ಸ್ಟಾರ್ಟಿಂಗ್ ಇತ್ತು ಉತ್ತರ ಪ್ರದೇಶ, ಎಷ್ಟು ಜನ ಸತ್ರು ಅಂತ ಲೆಕ್ಕ ಇದೆಯಾ ಸರ್? ಬಟ್ ಅವ್ರು ಸತ್ತಿದ್ದು ಸೆಕ್ಯೂರಿಟಿ ಲ್ಯಾಬ್ಸ್ ಇಂದ ಅಲ್ಲ ಅಣ್ಣ ಸೆಕ್ಯೂರಿಟಿ ಲ್ಯಾಬ್ಸ್ ಸತ್ತಿಲ್ಲ. ಅವ್ರು ಜನ ಕಾಲ್ ತುಳ್ಕೊಂಡು ಸತ್ತೋದ್ರು ಅವರು. ಇಲ್ಲಿ ಪ್ಯೂರ್ಲಿ ಸೆಕ್ಯೂರಿಟಿ ಲ್ಯಾಬ್ಸೇ. ಈ ನೋಡಿ, ಈಗ ದಯಾನಂದ್ ಅವ್ರ ಮೇಲೆ ಟಾರ್ಗೆಟ್ ಹಾಕಿದ್ರಿ ನೀವು. 1 ಲಕ್ಷ ಪೊಲೀಸ್ ಅವರ ನೈತಿಕವಾಗಿ ನೀವು ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರಿ. ಒಂದ್ ಕಡೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತೀರಿ, ಒಂದ್ ಕಡೆ ಪೊಲೀಸ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತೀರಿ. ಹೌದು, ಯಾಕೆ ಮಾಡಿದ್ರಿ? ಅಲ್ಲ, ಸೆಕ್ಯೂರಿಟಿ ಬರೋದ್ ಕಾರಣ ಏನ್ ಗೊತ್ತಾ? ನಿಮ್ಮವ್ರ ಕಡೆಯಿಂದ ಸರಿಯಾಗಿ ಇನ್ಸ್ಟ್ರಕ್ಷನ್ ಬರ್ಲಿಲ್ಲ, ಸುತ್ತೋಲೆ ಬರ್ಲಿಲ್ವಲ್ರಿ? ಸುತ್ತೋಲೆ ಕಳ್ಸ ಇಲ್ಲ ನೀವು. ಸ್ವಾಮಿ, ಇವತ್ತು ನೀವು ಇದ್ ನಡೆಸಿದ್ರಿ ಯುಪಿಲಿ ತಿಂಗಳಂಗಟ್ಲೆ. ನಾವು ಯುಪಿ ಬಗ್ಗೆ ಮಾತಾಡೋದು ಬೇಡ, ನಾವು ಕರ್ನಾಟಕ ಬಗ್ಗೆ ಮಾತಾಡೋಣ. ನಾನು ಯುಪಿ ಪ್ರತಿನಿಧಿ ಅಲ್ಲ, ನಾನು ಕರ್ನಾಟಕದ ಪ್ರತಿನಿಧಿ. ನಾನು IPL ಅಲ್ಲಿ ಕನ್ನಡಿಗರು ಆಡ್ತೀರಾ ಅಂತೀರಾ, ಯುಪಿ ಬಗ್ಗೆ ಇಲ್ವಲ್ಲ. ನೀವು ಕನ್ನಡದ ಅಸ್ಮಿತೆ ಅಂದಿದ್ದೀಗೆ ಅಲ್ಲಿ ಅವನು ಕಿತ್ತಗರ ಕನ್ನಡದ ನಾವನು ಇಲ್ಲ ಅಂತ ಹೇಳಿದ್ ನಾನು. ನನಗೆ ಕನ್ನಡ ಎಷ್ಟು ಮುಖ್ಯನೋ ನಮ್ಮ ದೇಶನೂ ಅಷ್ಟೇ ಮುಖ್ಯ. ನೀವ್ಯಾಕೆ ಸಪರೇಟ್ ಮಾಡ್ತಾ ಇದ್ದೀರಾ? ಕನ್ನಡದವ್ರು ಇಲ್ಲ ಅಲ್ಲಿ, ನೀವು ಕನ್ನಡದ ಅಸ್ಮಿತೆ ಅಂತ ಹೇಳ್ಬೇಡಿ ನೀವು. ನಿಮ್ಮ ವಾದಕ್ಕೆ ನಾವು ಇದಾಗ್ಬೇಕಾ? ಅಲ್ಲ, ಅವರು ಕನ್ನಡಿಗರು ಯಾರು ಇಲ್ಲ ಅಲ್ಲಿ, ಎಲ್ಲ ವಿದೇಶಿ ಬ್ರೀಡು. ಆಯ್ತಪ್ಪ, ಇವಾಗ ಅಲ್ಲಿ ಇದ್ ಮಾಡ್ದಲ್ಲ ಕುಂಭಮೇಳ, ಎಷ್ಟು ತಿಂಗಳಿಂದ ಪ್ರಿಪೇರ್ ಆದ್ರಿ ನೀವು? ಸರ್, ನಾನು ಅದಕ್ಕೆ ಸಂಬಂಧಪಟ್ಟವನಲ್ಲ ಸರ್. ನಾನ್ ಮಾತಾಡ್ತಾ ಇದ್ದೇನು, ನಾನು ರಾಜಕೀಯ ವಿಶ್ಲೇಷಕ, ನಾನು ಯಾವುದೇ ಪಾರ್ಟಿ ಮೆಂಬರ್ ಅಲ್ಲ, ಯಾವುದೇ ಪಾರ್ಟಿ ಇಲ್ಲ. ಅವಘಡ ಆಯ್ತು ಅಂದ್ರೆ ಈಗ ನೀವು ನಾನು ಕೇಳೋದು ಇಷ್ಟೇ ಸರ್, ನಿಮ್ಮಲ್ಲಿ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಉಪಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಅದೇ ಒಂದು ಮರ್ಯಾದೆ ಇದೆ. ಎಂತೆಂತ ಕಷ್ಟ ಬಂದ್ರು ಕೂಡ ಪೊಲೀಸ್ ಬಂದೋಬಸ್ತ್ ಮಾಡ್ತಿದ್ರು ಅವರು. ಕುಶಾಲ್ ಅವರೇ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಕೇಳ್ತಾ ಇದೀರಾ ನೀವು? ಕುಶಾಲ್ ಅವರೇ, ಇಲ್ಲಿ ಲ್ಯಾಬ್ಸ್ ಮಾಡಿದ್ರಿ. ಕುಶಾಲ್ ಅವರೇ, ಈಗ ನಿನ್ನೆ ಈ ಅವಘಡ ಈಗ 4ನೇ ತಾರೀಕು ಈ ಅವಘಡ ಆದ ಬಳಿಕ ಒಂದು ಚರ್ಚೆ ಶುರುವಾಗಿದೆ. ಏನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಮಹಾಕುಂಭಮೇಳದಲ್ಲಿ ಕಾಲ್ ತುಳಿತಕ್ಕೆ ಸತ್ತಂತವರ ಬಗ್ಗೆ ಚರ್ಚೆ ಮಾಡ್ತಿದ್ದಂತಹ ಕಾಂಗ್ರೆಸ್ಸಿಗರು ಈಗ ಯಾಕೆ ಚರ್ಚೆ ಮಾಡಲ್ಲ ಅಂತ ಹೇಳಿ. ಸರ್, ನಾವು ಚರ್ಚೆ ಮಾಡಿಲ್ವಾ ಸರ್? ಪ್ರೆಸ್ ಈಗ ಇನ್ಸಿಡೆಂಟ್ ಆದ್ಮೇಲೆ ಸಿಎಂ ಬಂದು ಪ್ರೆಸ್ ಮಾಡಿದ್ರಲ್ವಾ? ಸುದ್ದಿಗೋಷ್ಠಿ ನಡೆಸಿದ್ರು, ಹಿಂಗಾಯ್ತು ಇಷ್ಟು ಜನ ಸತ್ತಿದ್ದಾರೆ ಅಂತ ಲೆಕ್ಕ ಕೊಟ್ಟಿದ್ವಿ, 11 ಜನ ಸತ್ತಿದ್ದಾರೆ ಅಂತ. ಇನ್ನೇನ್ ವಾಟ್ ಮೋರ್ ಎಕ್ಸ್ಪೆಕ್ಟ್ ಫ್ರಮ್ ದಿ ಗವರ್ಮೆಂಟ್? ರೆಸಿಗ್ನೇಷನ್ ಒಂದೇನಾ? ಹಂಗೆ ರೆಸಿಗ್ನೇಷನ್ ನೀವು ಕೇಳೋದಾದ್ರೆ ಮೋದಿ ಅವರು 100 ಸತಿ ರಿಸೈನ್ ಮಾಡ್ಬೇಕು. ಅಕೌಂಟಬಿಲಿಟಿನೇ ಇಲ್ಲ ಅವ್ರದ್ರಲ್ಲಿ. ನಾನು ಕೇಳೋದ್ರಲ್ಲಿ ತಪ್ಪಿದ್ರೆ ಹೇಳಿ. ಈಗ ನಾವು ಪ್ರಶ್ನಿಸಿದ್ರೆ ಇವರು ದೇಶ ವಿರೋಧಿಗಳು, ಇವರು ಇದ್ ಮಾಡ್ತಾರೆ. ಇವರೆಲ್ಲ ಅಂದ್ರೆ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನಾವು ನಾಡದ್ರೋಹಿಗಳು ಅಂತ ಹೇಳ್ಬೋದು ಇವ್ರನ್ನ. ಕುಶಾಲ್ ಸರ್, ಈಗ ಮೊನ್ನೆ ಒಂದು 11 ಯಾರು ಮಕ್ಕಳು ಮತ್ತೆ 10 ಲಕ್ಷ ರೂಪಾಯಿ ಅಂತ ನೀವೇನು ಘೋಷಣೆ ಮಾಡಿದ್ರಿ. ಒಂದೊಂದು ಮಗುವಿನ ಏನು ಅವರ ಮರಣದ ಬೆಲೆ ಅಥವಾ ಅವರ ಮರಣದ ಬೆಲೆ 10 ಲಕ್ಷ ಅಂತಂದ್ರೆ, ಕೇರಳದೊಳಗೆ ಆನೆ ತುಳಿತು ನೋಡಿ. ಯಾರೊಬ್ಬನ ಆನೆ ತುಳಿದಾಗ ನಮ್ಮ ರಾಷ್ಟ್ರೀಯ ನಾಯಕರು ಅವರು ಹೇಳಿದ ತಕ್ಷಣ ಅವರಿಗೆ 15 ಲಕ್ಷ ಕೊಟ್ರೆ, ವಯನಾಡು 15 ಲಕ್ಷ ಕೊಟ್ರೆ, ಅವ್ರು ಯಾರು ಶಾಂತಿ ದೂತರು ಹೊಟ್ಟೋದ್ರು ಅಂತೇಳಿ ಮಂಗಳೂರು ಕಡೆ ಯಾವ ಕಡೆ ಒಂದು 25 ಲಕ್ಷ ಕೊಟ್ರೆ, ಅಂದ್ರೆ ಅದಕ್ಕಿಂತ ನಮ್ಮ ಮಕ್ಕಳು, ನಮ್ಮಲ್ಲಿ ಏನು ಯುವ ಪೀಳಿಗೆ ಏನಿದೆ ಅವರೆಲ್ಲ ಪ್ರಾಣಿಗಳೆಲ್ಲ ತುಂಬಾ ಅಲ್ಪ ಪ್ರಾಣಿಗಳ. ನೀವು ಒಬ್ರು, ನಾನು ಹೇಳೋದು, ನೀವು ಬಿಜೆಪಿನ ಜೆಡಿಎಸ್ ನನ್ಗೆ ಗೊತ್ತಿಲ್ಲ, ಇಮಿಡಿಯೇಟ್ ಆಕ್ಷನ್ ಅದು 10 ಲಕ್ಷ ಅನ್ನೋದು. ಹೋಗ್ಲಿ, ನಿಮ್ಮಲ್ಲಿ ಯಾವ್ದಾದ್ರು ಇಮಿಡಿಯೇಟ್ ಆಕ್ಷನ್ಗಳಾಗಿದ್ಯಾ? ಹೋಗ್ಲಿ, ಮರೆ ಮಾಚಕ್ಕೆ ನೋಡ್ತೀರಾ? ಬರೀ ಯಾವ್ದಾದ್ರು ಅದರಿಂದ ತಪ್ಪಿಸ್ಕೊಳಕ್ ನೋಡ್ತೀರಾ? ಅವ್ರ ಮೇಲೆ ಹಾಕ್ತೀರಾ? ನೀವು ಮಾಡ್ತಾ ಇರೋದೇನೆ, ಪೊಲೀಸರು ಟಾರ್ಗೆಟ್ ಮಾಡ್ತಿದ್ದೀರಿ. ಏನಕ್ಕೆ ಪೊಲೀಸರು ಟಾರ್ಗೆಟ್ ಮಾಡ್ತಿದ್ದೀರಿ? ಪೊಲೀಸರು ಡೈರೆಕ್ಟ್ ಹಂಗಿದ್ರೆ ನಿಮ್ಮ ಮಂತ್ರಿಗಳ ಕರೆದು ನಿಮ್ಮ ಹೋಮ್ ಮಿನಿಸ್ಟರ್ ಮಾತನ್ನು ನೀವು ಕೇಳ್ತಾ ಇಲ್ಲ? ಅವರೇ ಹೇಳಿದ್ರಲ್ಲ, ಈ ಜಾಗ ಸರಿ ಇಲ್ಲ, ಇದು ವಿಧಾನಸೌಧ ಮುಂದೆ ಮಾಡಿ ಸರಿ ಇಲ್ಲ, ನೀವು ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರಲ್ಲ. ವಿಧಾನಸೌಧದ ಮುಂದೆ ಏನೂ ಆಗಿಲ್ಲ. ಯಾರು ಹೇಳಿದ್ರು? ನೀವು ಹೇಳ್ಬಿಟ್ರಿ. ನೀವು ಸ್ಟೇಡಿಯಂ ಅಲ್ಲಿ ಅಲ್ಲ, ನೀವು ಹೇಳ್ಬಿಟ್ರಿ ನೀವು ರಿಪೋರ್ಟ್ ಪ್ರಕಾರ. ಕುಶಾಲ್ ಅವರೇ, ಈಗ ಮೊನ್ನೆ ವಿಧಾನಸೌಧದ ಮೆಟ್ಟಿಲಲ್ಲಿ ನಡೆದ, ವಿಧಾನಸೌಧ ಒಂದು ನಮ್ಮ ಸಾಂವಿಧಾನಿಕ ಸದನ, ಅದು ಆ ಸಾಂವಿಧಾನಿಕ ಸದನದ ಮೆಟ್ಟಿಲಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಂಬಂಧವೇ ಪಡೆದಂತಹ ಮುಖ್ಯಮಂತ್ರಿಯವರ ಮೊಮ್ಮಗ, ಸಂಬಂಧವೇ ಪಡೆದಂತಹ ಜಮೀರ್ ಅಹಮದ್ ಖಾನ್ ಅವರ ಮಗ, ಸಾಂವಿಧಾನಿಕ ಪ್ರಮುಖರು ಪಾಲ್ಗೊಂಡು ಕೂತಿದ್ದಂತಹ ಸಾಲಿನಲ್ಲಿ ಕೂತ್ಕೊಂಡು ಪೋಸ್ ಕೊಡ್ತಾರೆ.
ಶೋ ಕೊಡ್ತಾರೆ ಅಂತ ಹೇಳಿದ್ರೆ ನಾವ್ ಅದನ್ನ ಹೇಗೆ ಒಪ್ಕೊಳಕ್ ಸಾಧ್ಯ ಸರ್? ಇಟ್ಸ್ ಶೇಮ್ ಅಲ್ವಾ ನಮಗೆ ಆಕ್ಚುಲಿ? ಸರ್ ಇದು ಬರೀ ಕಾಂಗ್ರೆಸ್ ಒಂದೇ ಪಕ್ಷ ಅಲ್ಲ ಸರ್, ಎಲ್ಲಾ ಪಕ್ಷದಲ್ಲೂ ಇದೆ. ಇದನ್ನ ನಾವು ಕೂಡ ವಿರೋಧಿಸ್ತಾ ಇದೀವಿ, ಬಹಳಷ್ಟು ಬಾರಿ ವಿರೋಧಿಸಿದ್ವಿ, ನಮ್ಮ ಸ್ವಪಕ್ಷದಲ್ಲೇ ವಿರೋಧಿಸಿದೀವಿ. ನಾವೇನು ಅದು ಸರಿ ಅವ್ರು ಮಾಡಿದ್ದೇ ಸರಿ ಅಂತ ನಾವು ಬಿಜೆಪಿಗರಲ್ಲ ಅಥವಾ ನಾವು ಇವರಲ್ಲ. ನಾವು ಯಾವತ್ತೂ ಪ್ರಶ್ನೆ ಮಾಡ್ತೀವಿ, ನಮ್ಮಲ್ಲಿ ಸ್ವತಂತ್ರ ಇದೆ. ಕಾಂಗ್ರೆಸ್ ಅಲ್ಲಿ ಲೀಡರ್ಗಳನ್ನ ಪ್ರಶ್ನೆ ಮಾಡುವ ಸ್ವತಂತ್ರ ಇದೆ. ತಪ್ಪು ಅಂತೀವಿ ಸರ್, ಸರಿನಾ ಸರಿ ಅಂತೀವಿ. ಆದ್ರೆ ಸರಿ ಮಾಡ್ಕೊಂಡ್ಬಿಟ್ಟು ಮುಂದಿನ ತಿಂಗಳಲ್ಲಿ ಸರಿ ಮಾಡ್ಕೊಂತೀವಿ. ಇದು ಬಂದಿದೆ ಈಗಾಗಲೇ ಪಕ್ಷದಲ್ಲಿ ಓಡಾಡ್ತಾ ಇದೆ. ಅಲ್ಲಿ ಯಾರ್ಯಾರು ಹೋಗಿದ್ರು, ಯಾರ್ಯಾರು ಸಂಬಂಧಪಟ್ಟವರು ಹೋಗಿದ್ರು ಎಲ್ಲ ನಾನು ಬಹಳಷ್ಟು ಜನ ಡಿಸ್ಕಸ್ ಅಲ್ಲ, ನಾನು ಲೈವ್ ಸ್ಟ್ರೀಮಿಂಗ್ ನೋಡ್ತಾ ಇದ್ದೆ. ಅಲ್ಲಿ ನಿಮ್ಮ ಪಕ್ಷದ ಪರಮೋಚ್ಚ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಈ ನಿಮ್ಮ ಪಕ್ಷದ ಕಾರ್ಯಕ್ರಮಗಳು ಇರ್ತಾವಲ್ಲ, ಸಮಾವೇಶಗಳಲ್ಲಿ ಸಾಲಲ್ಲಿ ಕೂತಿದ್ದವ್ರನ್ನ ಎಬ್ಸೋಂತ ಎದ್ದುವಾಗ ಆ ಕಡೆವಾಗ ಎಲ್ಲೋಗೋ ಅಂತ ಹೇಳಿ ಆ ತರದ ಇನ್ಸ್ಟ್ರಕ್ಷನ್ ಅನ್ನ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ರು. ಆದಾಗ್ಯೂ ಕೂಡ ಚಿನ್ನಸ್ವಾಮಿ ಪಕ್ಕದಲ್ಲೇ ಇದ್ದಂತಹ ಚಿನ್ನಸ್ವಾಮಿಯಲ್ಲಿ ನಡೆದಂತಹ ದುರಂತವನ್ನ ತಪ್ಪಿಸ್ಲಿಕ್ಕೆ ಆಗ್ಲಿಲ್ವಲ್ಲ ಸರ್ ನಿಮ್ಮ ಸರ್ಕಾರದ ಕೈಯಲ್ಲಿ? ಜನ ಈಗ ನೋಡಿ ಸರ್, ಎಕ್ಸ್ಪೆಕ್ಟೆಡ್ ಈಗ ಒಂದು ದಿವಸದಲ್ಲಿ. ಆಮೇಲೆ ಪೊಲೀಸರು ಟಯರ್ಡ್ ಆಗಿದ್ರು ಸರ್. ಇವತ್ತು ನೈಟ್ ನಿನ್ನೆ ಎಷ್ಟು ರ್ಯಾಲಿಗಳು ನಡೀತು ಸರ್, ಒಂದೇ ಒಂದು ಇನ್ಸಿಡೆಂಟ್ ಆಗಕ್ ಬಿಡ್ಲಿಲ್ಲ. ವಿ ಅಪ್ರಿಷಿಯೇಟ್ ದಯಾನಂದ್ ಸರ್. ಅವತ್ತು ಗೆದ್ದ ದಿವಸ ನೈಟ್ ಫುಲ್ಲು ರ್ಯಾಲಿಗಳು ನಡೀತು, ಎಲ್ಲೂ ಒಂದು ಇನ್ಸಿಡೆಂಟ್ ಆಗದಂಗೆ ನೋಡ್ಕೊಂಡ್ರು. ಅದಕ್ಕೆ ನಾನು ಸರ್ಕಾರನೂ ಅಪ್ರಿಷಿಯೇಟ್ ಮಾಡ್ತೀನಿ, ಕಮಿಷನರ್ ಅವ್ರನ್ನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಈ ಜನ ಜಂಗುಳಿ ಬಂದಿದ್ರೆ ಮೋರ್ ದನ್ ಕುಶಾಲ್ ಅವ್ರ ಹಂಗೆ ಲೈನಲ್ಲಿರಿ ಸರ್. ಈಗ ರಾಜಕೀಯ ತಲೆದಂಡ ಅಂತ ಆದ್ರೆ ಯಾರ್ದಾಗ್ಬೇಕು ಅಂತ ಹೇಳಿ ನಿಮ್ಮ ಅನಿಸಿಕೆ ಪ್ರಕಾರ ಹೂ ಶುಡ್ ಬಿ? ನನ್ನ ಪ್ರಕಾರ ಇದಕ್ಕೆ ಮೂಲ ಕಾರಣಕರ್ತರು ಸಿ ಎಂ ಸಿದ್ದರಾಮಯ್ಯನವರು. ಈಸ್ ಎ ನೈಸ್ ಪ್ಲೇ ಕಾರ್ಡ್ ಹೋಲ್ಡರ್, ಒಳ್ಳೆ ಆಟ ಆಡಿದ್ರು ಅವರು. ಇದು ವಿಷಯ ತಗೊಂಡವ್ರು ಏನು ಮಾಡಿದ್ರು, ಈ ವಿಷಯನ ಬೇರೆ ಅವರು ಇದು ಇನ್ಸಿಡೆಂಟ್ ಆದಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸೈಲೆಂಟ್ ಆಗಿರಬೇಕಾಯಿತು. ಸೈಲೆಂಟ್ ಆಗಿದ್ದು ದುರಂತ ಆಗಿದೆ, ಕರ್ನಾಟಕ ಜನತೆಗೆ ಆಕ್ರೋಶವಾಗಿದ್ದಾರೆ ಅಂಥೇಳಿ ಕ್ಲೀನಾಗಿ ಅದನ್ನು ಪತ್ರಕರ್ತರಿಗೆ ನೀನು ಅವನು ಕೂತ್ಕೊಳ್ಳೆ ಅಂತಾರೆ. ಪತ್ರಕರ್ತರಿಗೆ ನೀನು ಅವನು ಕೂತ್ಕೋ, ಯಾರು ನೀನು ವಿರೋಧ ಪಕ್ಷದವನ ಅಂತಾರೆ. ಒಂದು ಅವಘಡ ನಡೆದಾಗ ಮುಖ್ಯಮಂತ್ರಿ ಇಲ್ಲೆಲ್ಲೋ ಒಂದು ಕಡೆ, ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಇದೇನು ಅಂತಂದರೆ ಕ್ಲಾಶ್ ಬಿಟ್ವೀನ್ ಡಿ ಸಿ ಎಮ್ ಆ್ಯಂಡ್ ಸಿ ಎಮ್ ಕ್ಲಾಶ್ ಆಯಿತು. ಅದಕ್ಕೆ ಏನಾದರೂ ರಾಜಕೀಯದ ಒಂದು ಚದುರು ಪ್ಲೇ ಕಾರ್ಡ್ ನಡೀತಾ ಇದೆಯಾ, ಅಥವಾ ಇವ್ರ ಮೇಲೆ ಒಂದು ದೊಡ್ಡದು ಒಂದು ಸ್ಕ್ರಾಚಸ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊಂಡ್ರ ಸರ್? ಎಲ್ಲೂ ಕೂಡ ಏನು ಇಂಟೆಲೆಕ್ಚುಯಲ್ ಆಗಿ ಮತ್ತು ಎಲ್ಲೂ ಕೂಡ ಬುದ್ಧಿವಂತಿಯಿಂದ ಎಲ್ಲೂ ಕೂಡ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ನಡೆದೇ ಇಲ್ಲ ಅದು. ಇಡೀ ಪ್ರಕರಣ ಅವ್ರು ಏನೇನೇ ಕಾರಣ ಕೊಡಲಿ, ಕುಶಾಲ್ ಅವರು ಏನೇನೇ ರೀಸನ್ ಕೊಡಲಿ, ಅವ್ರು ಮಾಡಿದ್ರು ಇದು ಮಾಡೋದು ಅಂತ. ನಾವು ಕೇಳೋದೇನೆಂದರೆ ಅವತ್ತೇ ಏನಿತ್ತು ಮುಹೂರ್ತ, ನೀವು ಅವನು ಬಂದಿದ್ದೇನೆ ಮುಹೂರ್ತ ಏನಿತ್ತು, ಬೇರೆ ದಿನನೂ ಸಿಗ್ತಾ ಇತ್ತು, ಬೇರೆ ಮುಹೂರ್ತ ಏನಿತ್ತು ಅವತ್ತಿನ ದಿನ ಮಾಡಾಗತ್ತೇನಿತ್ತು. ದೇ ಶುಡ್ ಗಾನ್ ಫಾರ್ 2 days ಆಫ್ಟರ್. ಅವ್ರು ಯಾರೋ ಫಾರಿನರ್ ಬಂದ್ರಂತೆ, ಕನ್ನಡಿಗರು ಅಲ್ದಿರೋ ಫಾರಿನರ್ ಬಂದ್ರಂತೆ, ಅವ್ರಿಗೆ ಖುಷಿ ಪಡಿಸೋಕ್ಕೋಸ್ಕರ ಪ್ರೋಗ್ರಾಮ್ ಮಾಡಿದ್ವಿ ಅಂತಾರೆ. ಆಮೇಲೆ ಸೈಯದ್ ಕಿರ್ಮಾನಿ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕುಶಾಲ್ ಅವರೇ, ಬಿಜೆಪಿ ಅವರೇ ಟ್ವೀಟ್ ಮಾಡಿದ್ದಾರೆ ಯಾಕೆ ಸಂಭ್ರಮಾಚರಣೆ ಇಲ್ಲ ಅಂತ. ಅವರೇ ಟ್ವೀಟ್ ಮಾಡಿ ಡಿಲೀಟ್ ಬಿಡಿ, ಅವ್ರಂತರ ಡಿಫರೆಂಟ್ ಮೈಂಡ್ ಸೆಟ್ ಬಿಟ್ಟಾಕಿ ಅವ್ರದ್ದು. ಅದು ಅಕೌಂಟ್ ತಗೊಬೇಕು ಸರ್, ನೀವು ಅದಂಗೆ ಡಿಫರೆಂಟ್ ಮೈಂಡ್ ಸೆಟ್ ಅಂತ. ಸರ್ ಈಗ ಅವರು ನಡೆದೋದ್ಮೇಲೆ ಮಾತಾಡೋದು ಯಾವನ್ ಬೇಕಾದ್ರೆ ಮಾತಾಡ್ತಾನೆ. ನಡೆದೋದ್ಮೇಲೆ ಅದು ಬಿಜೆಪಿ ಆಗಲಿ ಬೇರೆ ಪಾರ್ಟಿ ಆಗಲಿ, ನಮ್ಗೆ ವಿರೋಧ ಪಕ್ಷ ಬೇಕು ಸರ್. ಅಲ್ಲ ಅದು ಸರಿ. ಕುಶಾಲ್ ಅವರೇ, ಈಗ ನೀವು ಹೇಳಿದ್ರೆ ಬಿಜೆಪಿ ಅವರು ಟ್ವೀಟ್ ಮಾಡಿದ್ರು, ಜೆಡಿಎಸ್ ಅವರು ಟ್ವೀಟ್ ಮಾಡಿದ್ರು, ನಾನು ನೋಡಿದೆ. ಆಮೇಲೆ PC ಮೋಹನ್ ಟ್ವೀಟ್ ಮಾಡಿದ್ರು. ಕೆಲವು RCB ಫ್ಯಾನ್ಸ್ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ, ತುಂಬಾ ಬೇರೆ ಬೇರೆ ಹೋರಾಟಗಳಲ್ಲಿ ಗುರುತಿಸಿಕೊಂಡಂತವ್ರು ಕೂಡ ಟ್ವೀಟ್ ಮಾಡಿದ್ರು, ನಾನು ಗಮನಿಸಿದೆ. ಏನು ಅಂತ ಹೇಳಿದ್ರೆ 18. ಬಟ್ ಆಸ್ ಎ ಗವರ್ಮೆಂಟ್ ಯು ಆರ್ ನಾಟ್ ಕಂಪೇರ್ಡ್ ಟು ಗೋ ಅಂಡರ್ ಪ್ರೆಸರ್ ಅಲ್ವಾ? ಯಾವುದೋ ಒಂದು ಒತ್ತಡಕ್ಕೆ ನೀವು ಮಾಡಿದ್ದು, ಇಫ್ ಯು ಟೇಕಿಂಗ್ ದಿ ಕಾಲ್, ದೆನ್ ಇಟ್ ಶೋಸ್ ಯುವರ್ ಫೇಲ್ಯೂರ್. ಸರ್ಕಾರದ ಕಡೆಯಿಂದ ನಿಮ್ಮ ವೈಫಲ್ಯವನ್ನು ತೋರಿಸುತ್ತೆ ಅದು. ಸರ್ ಮಿಸ್ಟೇಕ್ ಹ್ಯಾಪನ್. ಈಗ ಗೋವಿಂದರಾಜ್ ಅವ್ರನ್ನ ಅದಕ್ಕೆಲ್ಲ ಇದು ಮಾಡಿರೋದು, ಎಕ್ಸೆಲ್ ಮಾಡಿರೋದು. ಅಲ್ಲ, ಅವ್ನು ಯಾರು ಅವನು ಜನರ ಜೊತೆ ಆಟ ಆಡೋದಕ್ಕೆ ಅವತ್ತು ಆತ ಮುಖ್ಯಮಂತ್ರಿ ಕಾರ್ಯದರ್ಶಿ ಆಗಿದ್ರೆ ಆತ ಏನಕ್ಕೆ ಮುಖ್ಯಮಂತ್ರಿ ಸಲಹೆ ಕೊಡ್ಬೇಕು, ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ? ಸರ್ ನಾನೀಗ ನ್ಯೂಸ್ ನೋಡ್ತಾ ಇದ್ದೆ ಮಧ್ಯಾಹ್ನ, ಡೆಲ್ಲಿಯಿಂದ ಇತ್ತಂತೆ ಪ್ರೆಷರ್. ಡೆಲ್ಲಿಯಿಂದ ಯಾರು ಪ್ರೆಷರ್ ಕೊಟ್ಟಿದ್ದಾರೆ ಗೋವಿಂದರಾಜ್ ಅವ್ರಿಗೆ? ಬರ್ಲಿ, ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ. ಅಲ್ಲ, ಡೆಲ್ಲಿಯಿಂದ ಸರ್ ಗೋವಿಂದರಾಜ್ ಈಸ್ ಯುವರ್ MLC, ಯುವರ್ ಪಾರ್ಟಿ ಲೀಡರ್. ಬಟ್ ಡೆಲ್ಲಿಯಿಂದ ಅವ್ರ ಮೇಲೆ ಒತ್ತಡ ಹಾಕುವಂತ ಮಹಾನುಭಾವರು ಯಾರು ಸರ್? ಯಾರು ಅನ್ನೋದನ್ನ ತಿಳಿಬೇಕು. ಈಗ IPL ಇದು ಯಾರು ಸರ್ ಚೇರ್ಮನ್? ಸಾರಿ, ನಮ್ಮ ICC ಚೇರ್ಮನ್ ಯಾರು ಸರ್? ನಿಮ್ಮ IPL ಚೇರ್ಮನ್ ಅಲ್ಲ, ನಿಮ್ಮ ಪಕ್ಷದ ನಾಯಕರು ಬಿಜೆಪಿ ಅವರ ಜೊತೆಗೆ ಚೆನ್ನಾಗಿದ್ದಾರೆ ಡೆಲ್ಲಿಯಲ್ಲಿ. ರಾಜೀವ್ ಶುಕ್ಲಾ ಅಲ್ಲ ಇರ್ಬೋದು. ಈಗ BCCI ನ ಅಧ್ಯಕ್ಷರು. ನಾನೇನ್ ಗೊತ್ತಾ ಸರ್, ನನ್ಗೇನ್ ಗೊತ್ತು ಮಾತಾಡಬಲ್ಲೆ.
ನಾನು ಬಿಜೆಪಿ ಅನ್ನಲ್ಲ ಸರ್, ಏನೋ ಊಹಿಸ್ಕೊಂಡು ಅಥವಾ ಏನೋ ಇದ್ ಮಾಡ್ಕೊಂಡು ಮಾತಾಡಕ್ಕೆ ನನ್ಗೆ ಅದು ನನ್ಗೆ ಬರಲ್ಲ ಅದು. ಈಗ ಮಧ್ಯಾಹ್ನ ನ್ಯೂಸ್ ನೋಡ್ತಿದ್ದೆ, ಡೆಲ್ಲಿಯಿಂದ ತುಂಬಾ ಪ್ರೆಷರ್ ಇತ್ತು, ಅದಕ್ಕೆ ಹಿಂಗಾಯ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಕುಶಾಲ್, ನನ್ನ ಸಣ್ಣ ಪ್ರಶ್ನೆ ಕುಶಾಲ್, ಪೊಲೀಸ್ ಪರವಾಗಿ ಒಂದ್ ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಯ್ತು ಅವಘಡ ಆದ್ಮೇಲೆ ಪೊಲೀಸ್ ಕಮಿಷನರ್ ನೀವು ಬಲಿಪಶು ಮಾಡ್ಕೊಂಡ್ರಲ್ಲ, ಅವ್ರನ್ನ ಬಲಿಪಶು ಮಾಡ್ಕೊಂಡ್ಮೇಲೆ 1 ಲಕ್ಷ ದೊಡ್ಡ ಕಳಂಕ ಒಂದು ಪೊಲೀಸ್ ಕಮಿಷನರ್ ಮೇಲೆ ನೀವು ಮಾಡಿದಾಗ ಇಡೀ ದಯಾನಂದ್ ಅವ್ರ ಬಗ್ಗೆ ನೀವು ಹೇಳಿದ್ರಿ, ನಿಮ್ಮ ಬಾಯಿಲು ಬಂತು ಮಾತು, ಇಸ್ ಅ ನೈಸ್ ಆಫೀಸರ್, ನೈಸ್ ಪೊಲೀಸ್ ಆಫೀಸರ್, ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಂತ. ಅವ್ರನ್ನ ಡ್ಯಾಮೇಜ್ ಮಾಡಿದ್ರಿಂದ ನೀವು ನಾಳೆ ನಿಮ್ಮ ಪೊಲೀಸ್ ಸ್ಟೇಷನ್ಗಳಿಂದ, ಪೊಲೀಸ್ ಇಲಾಖೆಯಿಂದ 1 ಲಕ್ಷ ಜನ ಪೊಲೀಸರು ಇದ್ದಾರೆ ಬೆಂಗಳೂರು ನಗರವನ್ನು ಆಳ್ತಾ ಇರೋಂಥವ್ರು. ನಾಳೆ ನಿಮ್ಮ ಮಾತುಗಳು ಕೇಳ್ತಾರ ಅವರು? ನಿಮ್ಮ ಸರ್ಕಾರದ ಮಾತು ಕೇಳ್ತಾರಾ? ಕೇಳಲೇಬೇಕು. ನೈತಿಕವಾಗಿ ಡ್ಯಾಮೇಜ್ ಮಾಡ್ದ ಕೇಳ್ತಾರ ಅವರು? ನೀವು ಆಕ್ಚುಲಿ ಅನ್ಯಾಯ ಮಾಡಿದ್ರಿ. ನೀವು ಮಾಡಿದ್ದು ಒಬ್ಬ ಪೊಲೀಸ್ ಆಫೀಸರು ಕರಪ್ಟ್ ಆದ್ರೆ ಅಥವಾ ಬೇರೆ ತರ ಗಲೀಜಾದ್ರೆ ಜನ ತಲೆ ಕೆಚ್ಕೊಳ್ಳಲ್ಲ, ಪೊಲೀಸ್ ಇಲಾಖೆ ತಲೆ ಕೆಚ್ಕೊಳ್ಳಲ್ಲ, ಬಿಡೋನು ಗಲೀಜಾಗಿದ್ದ ಕರಪ್ಟ್ ಆಗಿದ್ದ ಅಂತೇಳಿ. ಒಬ್ಬ ಕ್ಲೀನ್ ಹ್ಯಾಂಡ್ ಪೊಲೀಸ್ ಕಮಿಷನರ್ನ ನೀವು ತೆಗೆದು ಹಾಕೋದ್ರಿಂದ ನೀವು ಪೊಲೀಸ್ ಇಲಾಖೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ? ಸರ್ ನೀವು ಯಾಕೆ ಮಿಸ್ಇನ್ಫಾರ್ಮೇಶನ್ ಕೊಡ್ತೀರಿ? ಇದು ನಡೀತಾ ಇದೆ. ಇವಾಗ ಇದ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸಿಎಂ ಮಧ್ಯಾಹ್ನ, ನೀವು ಅಪ್ಡೇಟ್ ಆಗಿ ಸರ್ ದಯವಿಟ್ಟು. ನಾವು ಅಪ್ಡೇಟ್ ಆಗಿದ್ದೀವಿ, ಹೇಳಿ ಏನ್ ಮಾಡ್ತಾರಂತೆ ಎನ್ಕ್ವೈರಿ. ಅದು ಎನ್ಕ್ವೈರಿ ಮಾಡಿದ್ರೆ ಏನ್ ಸಿಗುತ್ತೆ ಸರ್? ನಾನು ಕೂಡ ಐ ಆಮ್ ಆಲ್ಸೋ ಇಂಟು ಕ್ರೈಮ್, ಐ ಆಮ್ ಆಲ್ಸೋ ಇಂಟು ಲೀಗಲ್ ನೆಟ್ ಬೆಲ್ಟ್ ಅಲ್ಲಿ ಇದ್ದೀನಿ ನಾನು. ಏನಾಗುತ್ತೆ ಸರ್? ಗೊತ್ತಿದೆ ತಾನೆ, ಕಣ್ಮುಂದೆ ಕಾಣ್ತಾ ಇದೆಯಲ್ಲ. ಯಾರಿದಕ್ಕೆ ಹೊಣೆಗಾರಿಕೆ ಏನ್ ಕಮಿಷನರ್ ಹೆಂಗ್ ಹೊಣೆ ಮಾಡ್ತೀರಾ ಸರ್? ಸರ್ ಅದಕ್ಕೆ ಅಂತ ಪದ್ಧತಿ ಇದೆ, ಅದಾಗ್ಲಿ ಎಂಕ್ವೈರಿ ಆಗ್ಲಿ. ಕಮಿಷನರ್ ಹೆಂಗ್ ಎನ್ಕ್ವೈರಿ ಮಾಡ್ತಾರೆ? ಯಾವ ಬೇಸ್ ಮೇಲೆ ಎನ್ಕ್ವೈರಿ ಮಾಡ್ತೀರಾ ಸರ್ ಕಮಿಷನರ್ನ? ಸರ್ ಅದು ಎಂಕ್ವೈರಿ ಮಾಡೋರು ಮಾಡ್ತಾರೆ. ನಮಗ್ ಗೊತ್ತಿದ್ರೆ ಹೇಳ್ಬೋದು ಸರ್. ನೀವು ಎಂಕ್ವೈರಿ ಹೆಂಗ್ ಮಾಡ್ತಾರೆ ಅಂದ್ರೆ ಮತ್ತೆ ಅಲ್ಲ ಕುಶಾಲ್ ಅವ್ರೆ, ಹೇಳಿ ಸರ್. ಕುಶಾಲ್ ಅವ್ರೆ, ಹೇಳಿ. ಒಬ್ಬ IPS ಅಧಿಕಾರಿಯನ್ನ ಇಂಥದ್ದೊಂದು ಘಟನೆಗೆ, ಇಂಥದ್ದೊಂದು ದುರಂತಕ್ಕೆ ಅಮಾನತ್ತು ಮಾಡಿದಾರಂತಾದ್ರೆ ಇಟ್ ಸಟನ್ಲಿ ಅದು ಬಹುಶಃ ಇನ್ನು ದಯಾನಂದ್ ಅವರು ಇರುವವರೆಗೆ ಮತ್ತೆ ಇತಿಹಾಸದಲ್ಲಿ ಇದೊಂದೀಗ ಹಿಸ್ಟ್ರಿ ಆಫ್ ದಿ ಇಂಡಿಯನ್ ಪೊಲೀಸ್, ಇಟ್ ಇಸ್ ಇನ್ ಹಿಸ್ಟ್ರಿ ಆಫ್ ದಿ ಇಂಡಿಯನ್ ಪೊಲೀಸ್ ಕಮಿಷನರ್ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಆನ್ ರೆಕಾರ್ಡ್, ರಿಟರ್ನ್ ರೆಕಾರ್ಡ್. ಈಗ ಇಂತ ಒಬ್ಬ ಯಾರೋ ಮಾಡಿ ತಪ್ಪಿಗೆ. ಸೊ ನಾವು ಈಗ ಇವರು ವಾಸುದೇವ್ ರಾವ್ ಅವರು ಕೇಳ್ತಾ ಇರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಮೊರಾಲಿಟಿಯ ಆಮೇಲೆ ಇನ್ನೊಂದು ಪ್ರಮುಖವಾದಂತ ಅಂಶ ಏನು ಅಂತ ಹೇಳಿದ್ರೆ, ಹಿಂದಿನ ದಿವಸ ದೆರ್ ವಾಸ್ ಅ ಹ್ಯೂಜ್ ಸೆಲೆಬ್ರೇಷನ್, ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಆಗಿ ರಾತ್ರಿ ದೀಪಾವಳಿ ತರ ಪೊಲೀಸರು ಸುಸ್ತಾಗ್ಬಿಟ್ಟಿದ್ದಾರೆ. ವಿ ಅಪ್ರಿಶಿಯೇಟ್ ದಯಾನಂದ್ ಸರ್. ನಾವ್ ಹೇಳ್ತಾ ಇದ್ನಲ್ಲ, ನಾನು ಹೇಳಿದ್ನಲ್ಲ ನಿಮ್ಗೆ, ಆ ರ್ಯಾಲಿಗಳು, ಆ ಹುಚ್ಚುತನ ಆಡಿದ್ರು, ಬೈಕ್ ರ್ಯಾಲಿಗಳು, ಆ ಬ್ಯಾರಿಕೇಡ್ ಕೂಡ ಬಿಡ್ಲಿಲ್ಲ, ಬ್ಯಾರಿಕೇಡ್ ಹೇಳ್ಕೊಂಡು ಹೋದ್ರು ಹುಡುಗರು. ಅಲ್ಲ ಸರ್, ನಿಮ್ಮ ಉಪಮುಖ್ಯಮಂತ್ರಿ ಅವರು ನಿಮ್ಮ ಗೃಹ ಸಚಿವರ ಖಾತೆಯನ್ನು ಓವರ್ಟೇಕ್ ಮಾಡಿ ಏನಾದ್ರು ಡಿಸಿಷನ್ ತಗೋತಾ ಇದಾರ ಸರ್? ನಾನು ಒಂದ್ ಹೇಳ್ತೀನಿ, ಉಪಮುಖ್ಯಮಂತ್ರಿಗಳು ಇಂತ ಎಷ್ಟೋ ಪ್ರೋಗ್ರಾಮ್ಗಳು ಮಾಡಿದ್ದಾರೆ, ನಿಮ್ ಕಣ್ ಮುಂದೆ ಇದೆ. ಎಲ್ಲೂ ಯಾವತ್ತೂ ಎಡವಟ್ ಆಗಿಲ್ಲ. ಬಟ್ ಆಲ್ ದೋಸ್ ಆರ್ ಪ್ಲಾನ್ಡ್ ಪ್ರೋಗ್ರಾಮ್ಸ್. ಪ್ಲಾನ್ಡ್, ಅದೇ ನಾನು ಹೇಳೋದು ಸರ್. ಈಗ ನಾನು ಹೇಳೋದು, ಈಗ UP ನಡೆದಂತ ಇದನ್ನ ತಿಂಗಳಾಂಗಟ್ಲೆ ಪ್ಲಾನ್ ಮಾಡಿ ಅಷ್ಟು ಸ್ಟ್ಯಾಂಪೇಡ್ ಆಯ್ತು ಕುಂಭಮೇಳದಲ್ಲಿ ಸರ್. ಆಗಿದೆ. ಬೇಜಾರು ಅಲ್ಲ, ಅಲ್ಲ ಲಿಂಕ್ ಮಾಡ್ಬೇಕಲ್ವಾ ಸರ್? ಅದು ನಮ್ ದೇಶದೊಳಗೆ ಇರೋದಲ್ವಾ? ಆಕ್ಸಿಡೆಂಟಲ್ ಅಲ್ಲ ಇದು. ದಿಸ್ ಇಸ್ ಎ ಪ್ಯೂರ್ಲಿ ಲ್ಯಾಪ್ಸ್. 3 ಲಕ್ಷ ಜನ 4 ಲಕ್ಷ ಜನ ಅಂತ ಬಾಯಿ ಬಿಟ್ಟು ಹೇಳಿದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳು. ನೀವು ಮ್ಯಾನ್ ಪವರ್ ಸಪ್ಲೈ ಮಾಡಿದ್ರೆ ಎಷ್ಟು ಗೊತ್ತಾ? 1,000 ಜನ ಪೊಲೀಸ್ ಹಾಕಿದ್ದೀರಿ ನೀವು. 35,000 ಕೆಪಾಸಿಟಿ ಇದೆ. 3 ರಿಂದ 4 ಲಕ್ಷ. ಅದು ಒಳಗೋಗಿ ಬಿಟ್ಟಿದೆ, ಬಿಟ್ಟು ತಾನೆ ಗೊತ್ತಾಗೋದು. ನೀವು ಒಳಗೋಗಿ ಬಿಟ್ಟಿದ್ರೆ ತಾನೆ 30,000 ಗೊತ್ತಾಗೋದು. ಸರ್ ಅವ್ರು ಹೇಳಿದಾರಲ್ಲ, ಒಪ್ಕೊಂಡಿದಾರಲ್ಲ, ಒಪ್ಕೊಂಡ್ಮೇಲೆ ಇನ್ನೇನ್ ಮಾಡ್ಬೇಕಾಗಿತ್ತು ಒಬ್ಬ ಮುಖ್ಯಮಂತ್ರಿ? ಅಲ್ಲ, ನೀವು ಒಳಗಡೆ 30,000 ಜನ ಕೆಪಾಸಿಟಿ ಇದೆ ಅಂದ್ರೆ ಹೊರತು 30,000 ಜನ ಒಳಗೆ ಬಿಟ್ಟಿದ್ರ ನೀವು ಸರ್? ಈಗ ನೀವು ಒಂದ್ ನಿಮಿಷ ಆ ಹಿಂದಿನ ದಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ನೋಡಿ ಸರ್. ಮೀಡಿಯಾ ಹೇಗೆ ಇದಾಯ್ತು, ಏನೇನಾಯ್ತು, ಜನನ ಹೇಗೆ ಇದ್ ಮಾಡಿದ್ರು ಅಂತ ನೀವು ಸ್ವಲ್ಪ ಅದನ್ನ ತೆಗೆದು ನೋಡಿ. ಡಿಜಿಟಲ್ ಮೀಡಿಯಾದಲ್ಲಿ ಕುಶಾಲ್ ಅವರೇ, now who will be held responsible in political executive? ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಅಥವಾ ಗೃಹ ಸಚಿವರು? ಯಾರು ಸರ್? ತನಿಖೆ ಆಗ್ಲಿ ಸರ್. ಹೂ ವಿಲ್ ಬಿ ರೆಸ್ಪಾನ್ಸಿಬಲ್ ಗೊತ್ತಾಗುತ್ತೆ. ಇವತ್ತು ಅರೆಸ್ಟ್ ಮಾಡಿದ್ದಾರೆ 4 ಜನನ್ನ. ಓಕೆ, ಥ್ಯಾಂಕ್ ಯು ಕುಶಾಲ್ ಅವರೇ, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದಕ್ಕೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.